ನಾಳೆ ಅದ್ದೂರಿ ತೆರೆ. ಮುಂಡರಗಿಯಲ್ಲಿ ಅದ್ದೂರಿ ಮೆರವಣಿಗೆ, ಮುಂಡರಗಿಯ ನಾಡೋತ್ಸವ. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಜರುಗುತ್ತಿರುವ ಹಾನಗಲ್ ಗುರುಕುಮಾರ ಮಹಾಶಿವಯೋಗಿಗಳ 157ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಾಳೆ ತೆರೆ ಬೀಳಲಿದೆ. ಶ್ರೀಮಠದ ಆವರಣದಲ್ಲಿ ಸಮಾರೋಪ ಸಮಾರಂಭ ಜರುಗುತ್ತಿದ್ದು, ಬೆಳಗ್ಗೆ 8 ಗಂಟೆಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕುಮಾರೇಶ್ವರರ ಭಾವಚಿತ್ರದೊಂದಿಗೆ 100 ಮಠಾಧೀಶರ ನೇತೃತ್ವದಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಸಾವಿರಾರು ಸಂಖ್ಯೆಯಲ್ಲಿ ಸುಮಂಗಳಿಯರ ಕುಂಭೋತ್ಸವ, ವಿಶಿಷ್ಟ ವಾದ್ಯಮೇಳ, 16 ಹಳ್ಳಿಗಳ ಭಜನಾ ಸಂಘಗಳು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕುರಿತು ಮಾತನಾಡಿದ ಶ್ರೀಮಠದ ಉತ್ತರಾಧಿಕಾರಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ, 10 ದಿನಗಳ ಕಾಲ ನಡೆದ ಕಾರ್ಯಕ್ರಮಗಳನ್ನು ಮುಂಡರಗಿ ತಾಲೂಕಿನ ಭಕ್ತರು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಅದೇ ರೀತಿ ನಾಳೆಯೂ ಸಹ ನಾ ಭೂತೋ ನಾ ಭವಿಷ್ಯತಿ ಅನ್ನುವಂತೆ ಸಮಾರಂಭ ಜರುಗಲಿದ್ದು, ಎಲ್ಲ ಸರ್ವಧರ್ಮದ ಸಮಸ್ತ ಬಂಧುಗಳು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಮೂಲಕ ಕುಮಾರೇಶ್ವರರ ಜಯಂತಿಯನ್ನು ಮುಂಡರಗಿಯ ನಾಡೋತ್ಸವ ಆಗುವಂತೆ ಮಾಡಬೇಕೆಂದು ತಿಳಿಸಿದರು. ಬೆಳಗ್ಗೆ 8 ಗಂಟೆಗೆ ಆರಂಭವಾಗುವ ಮೆರವಣಿಗೆ ಪಟ್ಟಣದ ಮುಖ್ಯ ಬಜಾರ್, ಸಿದ್ದಪ್ಪ ಕಂಬಳಿ ವೃತ್ತ, ಕಿತ್ತೂರು ಚೆನ್ನಮ್ಮ ವೃತ್ತ, ಕೊಪ್ಪಳ ಸರ್ಕಲ್, ಭಜಂತ್ರಿ ಓಣಿ, ಬೃಂದಾವನ ಸರ್ಕಲ್, ಹೆಸರೂರು ಕ್ರಾಸ್ ಬಸ್ ನಿಲ್ದಾಣ ರಸ್ತೆ, ಅಂಬಾಭವಾನಿ ದೇವಸ್ಥಾನ ರಸ್ತೆ ಹಾಗೂ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ರಸ್ತೆ ಮೂಲಕ ಮರಳಿ ಮಠಕ್ಕೆ ಆಗಮಿಸಲಿದೆ. ನಂತರ ಸಮಾರೋಪ ಸಮಾರಂಭದ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು, ನಂತರ ಮಹಾದಾಸೋಹ ಜರುಗಲಿದೆ. ಹೀಗಾಗಿ ತಾಲೂಕಿನ ಎಲ್ಲ ಜನತೆ ಯಾವುದೇ ಜಾತಿ, ಮತ, ಪಂಥ ಎನ್ನದೇ ನಾಳೆಯ ಸಮಾರಂಭದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಶ್ರೀಗಳು ತಿಳಿಸಿದರು. ಆ ಮಂಗಲ ಸಮಾರಂಭಕ್ಕೆ ಬಹುತೇಕ 15ರಿಂದ 20 ಜನ ಸ್ವಾಮಿಗಳು ಆಮಂತ್ರಿತರು ಆಗಮಿಸ್ತಾರ. ಅದನ್ನು ಹೊರತುಪಡಿಸಿ ನಮ್ಮ ಕರ್ನಾಟಕದ ಚಾಮರಾಜನಗರದಿಂದ ಹಿಡಿದು ಬೀದರ್ ಜಿಲ್ಲೆಯವರೆಗೆ ಇರುವಂತ ಸುಮಾರು 120-130 ಜನ ಸ್ವಾಮೀಜಿಯವರು ಎಲ್ಲರೂ ಈಗಾಗಲೇ 60ರಿಂದ 70 ಜನ ಸ್ವಾಮೀಜಿಯವರು ಪಾದಯಾತ್ರೆಯಲ್ಲಿ ದಿನನಿತ್ಯ ಪಾಲ್ಗೊಳ್ತಾ ಇದ್ದಾರೆ. ಆದ್ರೆ ಅವತ್ತಿನ ದಿವಸಕ್ಕೆ ಸುಮಾರು 120-125 ಜನ ಸ್ವಾಮಿಗಳು ಅವರು ಪಾಲ್ಗೊಳ್ತಾರೆ. ಅವತ್ತಿನ ದಿನ ವಿಶೇಷವಾಗಿ ಗ್ರಂಥದ ಲೋಕಾರ್ಪಣೆನೂ ಇದೆ. ಮೃಡಗಿರಿ ಸನ್ನಿಧಿಯವರು ಬರೆದಿರ್ತಕ್ಕಂಥ ಕರುಣ ಹಾಸಿಗೆ ವ್ಯಾಖ್ಯಾನ ಗ್ರಂಥ ಆಂಗ್ಲ ಭಾಷೆಗೆ ಭಾಷಾಂತರಗೊಂಡಿದೆ. ಅಂತ ಗ್ರಂಥದ ಬಿಡುಗಡೆಯೂ ಕೂಡ 23ನೇ ತಾರೀಕಿಗೆ ಇರ್ತದೆ. ಆಮೇಲೆ ನಮ್ಮ ಭಾಗದ ಉಸ್ತುವಾರಿ ಸಚಿವರು, ಆಮೇಲೆ ನಮ್ಮ ಶಾಸಕರುಗಳು ಮತ್ತು ರಾಜಕೀಯ ನಾಯಕರು ಮತ್ತು ರಾಜಕೀಯ ಗಣ್ಯರು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 24ನೇ ತಾರೀಕಿನ ದಿನ ಬೆಳಗ್ಗೆ ಸುಮಾರು ನಮ್ಮ ನಿರೀಕ್ಷೆ 18 ಹಳ್ಳಿ ಪಾದಯಾತ್ರೆ. ಆ 18 ಹಳ್ಳಿಯಿಂದ ಸುಮಾರು 500 ಜನ ಬಂದ್ರೆ ಹಳ್ಳಿಯಿಂದ ಬರುವಂತ ಜನನೇ 6000 ಜನ ಹಳ್ಳಿ ಜನ, ಮುಂಡರಗಿ ಮತ್ತು ನಮ್ಮ ಶಾಖಾ ಮಠಗಳ ಜನ, ಆಮೇಲೆ ನಾವು ಜಾತ್ರೆಗೆ ಭಿಕ್ಷೆಗೆ ಹೋಗುವಂತ ಜನ, ಮುಂಡರಗಿ ತಾಲೂಕು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸುವಂತ ಜನ ಎಲ್ಲದನ್ನು ನಾವು ಒಂದು ನಿರೀಕ್ಷೆಯನ್ನ ಸುಮಾರು 10,000 ಜನ ಸೇರ್ತಾರೆ ಎನ್ನುವಂತಹ ಒಂದು ನಿರೀಕ್ಷೆಯನ್ನ ನಾವು ಅಂದಾಜಿಸಿದ್ದೇವೆ. ಅದರ ಪ್ರಕಾರವಾಗಿ ನಾವು ಇಲ್ಲಿ ಎಲ್ಲ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ಅವ್ರು ಬಂದಿರ್ತಕ್ಕಂಥವರಿಗೆ ಸುರಕ್ಷತೆಯ ಬಗ್ಗೆ ನಾವೆಲ್ಲ ವಿಚಾರ ಮಾಡಿದ್ದೇವೆ. ಆ ಮೆರವಣಿಗೆ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ 8 ಗಂಟೆಗೆ ಪ್ರಾರಂಭವಾಗ್ತದೆ. ನಾವು ಯಾವ್ಯಾವ ಹಳ್ಳಿ ಪಾದಯಾತ್ರೆ ಹೋಗಿದ್ದೀವಿ ಆ ಹಳ್ಳಿಯಿಂದ ಎಲ್ಲರೂ ಭಜನಾ ಸಂಘದವರು, ಡೊಳ್ಳಿನ ಸಂಘದವರು, ಆಮೇಲೆ ಬೇರೆ ಬೇರೆ ವಾದ್ಯದವರು ಅವರು ಪಾಲ್ಗೊಳ್ತಾರೆ. ಮತ್ತೆ ಬಹುತೇಕ ನಮ್ಮ ಕರ್ನಾಟಕದ ವಿಶೇಷ ಎಲ್ಲೆಲ್ಲಿ ಕಲಾವಿದ ತಂಡಗಳದಾವ ಆ ತಂಡಗಳಿಗೂ ಕೂಡ ನಾವು ಆಮಂತ್ರಣವನ್ನ ಕೊಟ್ಟಿದ್ದೇವೆ. ಅಕ್ಕನ ಬೆಳಗದ ತಾಯಂದಿರಿರ್ಬೋದು, ಧರ್ಮಸ್ಥಳ ಸಂಘದ ತಾಯಂದಿರಿರ್ಬೋದು, ಎಲ್ಲರೂ ಕೂಡ್ಕೊಂಡು ಕುಂಭೋತ್ಸವದಲ್ಲಿ ಪಾಲ್ಗೊಳ್ಳುವಂತದ್ದು ಮತ್ತು ವಚನೋತ್ಸವದಲ್ಲಿ ಪಾಲ್ಗೊಳ್ಳುವಂತ ನಾವು ಕುಂಭವನ್ನು ಹೊರುವಂತವ್ರಿಗೆ ಕುಂಭ ಹೊರುವಂತ ಅವಕಾಶವನ್ನು ಕೊಟ್ಟಿದ್ದೇವೆ. ಯಾರು ಕುಂಭವನ್ನ ಹೊರ್ಲಿಕ್ಕಾಗೋದಿಲ್ಲ ಅವರು ಬಸವಾದಿ ಶರಣರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯದ ಪುಸ್ತಕವನ್ನ ಅಥವಾ ಆನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಪುಸ್ತಕವನ್ನು ಕೂಡ ಒಂದು ಕೇಸರಿ ಅರಬಿಯಲ್ಲಿ ಕಟ್ಕೊಂಡು ತಲೆ ಮೇಲೆ ಆ ಪುಸ್ತಕವನ್ನ ಮೆರವಣಿಗೆ ಮಾಡುವಂತಹದ್ದರಲ್ಲೂ ಕೂಡ
ಪಾಲ್ಗೊಳ್ಬಹುದು. ಹಾಗಾಗಿ ಕುಂಭ ಮತ್ತು ಮೆರವಣಿಗೆ ಅವು ಕೂಡ 1000ದಿಂದ 1500 ಜನ ಕುಂಭ ಮತ್ತು ವಚನೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಅದನ್ನಷ್ಟು ಹೊರತುಪಡಿಸಿ ಅವತ್ತು ಮೆರವಣಿಗೆಯಲ್ಲಿ ಎಲ್ಲಾ ಸ್ವಾಮಿಗಳು ಪಾದಯಾತ್ರೆ ಮುಖಾಂತರ ಮೆರವಣಿಗೆ ಮಾಡ್ತಾರೆ. ಎಲ್ಲರೂ ಮುಂದರಿಗೆಯ ಮುಖ್ಯ ಬೀದಿಗಳಲ್ಲಿ ಪಾದಯಾತ್ರೆ ಇರ್ತದೆ. ಆ ಪಾದಯಾತ್ರೆಯಲ್ಲಿ 150 ಜನ ಸ್ವಾಮಿಗಳು ಕೂಡ ಪಾಲ್ಗೊಳ್ತಾರೆ. ಆ ನಂತರ ಮೆರವಣಿಗೆ ಮುಗಿದ ನಂತರ ಇಲ್ಲಿ ಸಮಾರೋಪ ಸಮಾರಂಭ ಇರ್ತದೆ. ಆ ಸಮಾರೋಪ ಸಮಾರಂಭಕ್ಕೆ ಹುಬ್ಬಳ್ಳಿ 3000 ಮಠದ ಜಗದ್ಗುರುಗಳವರು, ಗದಗಿನ ಜಗದ್ಗುರುಗಳವರು ಹಾಗೂ ಮುಂದರಿಗೆಯ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಇನ್ನುಳಿದ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನಮ್ಮ ಈ ಭಾಗದ ರಾಜಕೀಯ ನಾಯಕರು ಮತ್ತು ಉಸ್ತುವಾರಿ ಸಚಿವರುಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಅವತ್ತಿನ ದಿವಸ ಸಮಾರೋಪಗೊಳ್ಳುತ್ತದೆ ಎನ್ನುವಂಥದ್ದು. ಆ ಬಂದಿರತಕ್ಕಂತ ಎಲ್ಲ ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತದೆ. ಅವ್ರ ಮೆರವಣಿಗೆಯಲ್ಲಿ ಯಾರಿಗೂ ತೊಂದರೆ ಆಗಬಾರದು, ಬೇಸಿಗೆ ಬಿಸಿಲಿನಲ್ಲಿ ಅವ್ರಿಗೆ ತೊಂದರೆ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಅವ್ರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತದೆ.